ಮಂಡ್ಯ ಮನ್ಮೂಲ್ ಚುನಾವಣೆಗೆ ಅನಿಲ್ ಸ್ಪರ್ಧೆ. ಹಾಲು ಉತ್ಪಾದಕರ ಪರವಾಗಿ ಧ್ವನಿಯೆತ್ತಲು ಮನ್ಮೂಲ್ ಚುನಾವಣೆಗೆ ಸ್ಪರ್ಧೆ ಎಂದು ಹೇಳಿದ ಅನಿಲ್. ಎಷ್ಟು ಡೆಲಿಗೇಟ್ಸ್ ಇದೆ? 166 ಡೆಲಿಗೇಟ್ಸ್. ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ. ಖಂಡಿತವಾಗಿ ಸ್ಪರ್ಧೆ ಮಾಡಿ ಗೆಲ್ತೀನಿ ಅನ್ನೋ ಖಂಡಿತವಾಗಿ ಸ್ಪರ್ಧೆ ಮಾಡ್ತೀವಿ, ನಾವೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಯಾವಾಗಲೂ ಇಂಜರಿ ವಿಚಾರನೇ ಇದೆ. ಆಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಏನಾದರೂ ಸಾಮಾಜಿಕ ಸೇವೆಗಳಿದೆ? ನಾವು ಸಾಮಾಜಿಕ ಸೇವೆಗಳು ಅದೆಲ್ಲ ಹೇಳ್ತಾ ಹೋಗೋದೇನಿಲ್ಲ. ಈ ಒಂದು ನಾವು ಡೈರಿ ವಿಚಾರದಲ್ಲಿ ಬಂದಾಗ ಹಾಲು ಉತ್ಪಾದಕರು ಮತ್ತು ಸಿಬ್ಬಂದಿ ವರ್ಗ ಏನಿದ್ದಾರೆ ಇವರೆಲ್ಲರೂ ಸಾಮಾನ್ಯ ಜನಗಳಿರೋದು. ಹಾಗೆ ನಾನು ಒಬ್ಬ ಸಾಮಾನ್ಯ. ಇವತ್ತೇನಿದೆ ನಮ್ಮ ದೇಶದಲ್ಲಿ ಎಲ್ಲವನ್ನು ನಾವು ಫ್ರೀ ಕೊಡ್ತೇವೆ, ಅದು ಕೊಡ್ತೀವಿ, ಇದು ಅಂತ ಯಾವುದೋ ಏನೇನೋ ತುಂಬ ಇದೆ. ಬಟ್ ನಮಗೆ ಬೇಕಾಗಿರೋದು ಉಚಿತ ವಿದ್ಯಾಭ್ಯಾಸ ಮತ್ತು ಉಚಿತವಾದ ಹಾಸ್ಪಿಟಲೈಸೇಷನ್. ಇದನ್ನು ನಮ್ಮ ಒಕ್ಕೂಟದಿಂದಲೇ ಶುರು ಮಾಡಿಸಿ ಎಲ್ಲ ಹಾಲು ಉತ್ಪಾದಕರು ಮತ್ತು ಸಿಬ್ಬಂದಿ ವರ್ಗದ ಮಕ್ಕಳುಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಉಚಿತ ಸಬ್ಸಿಡಿ ಮತ್ತು 0% ಸಾಲ ರೂಪದಲ್ಲಿ ಕೊಡಿಸ್ಬೇಕು. ಮತ್ತು ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಉಚಿತವಾದ ಹಾಸ್ಪಿಟಲೈಸೇಷನ್ ಕೊಡಿಸ್ಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿರುತ್ತೆ. ಹಿಂದೆ ಇದೇ ನಂದಿನಿ ಇದರಲ್ಲಿ ಮನ್ಮೂಲಲ್ಲಿ ಬೇಕಾದಷ್ಟು ಹಗರಣಗಳು ನಡೆದಿತ್ತು. ನೀರಿಗೆ ಹಾಲು ಬೆರೆಸೋದು, ಹಾಲು ಇವೆಲ್ಲ ಈ ಥರದ ಬಗ್ಗೆ ನಿಮ್ಮ ಅಭಿಪ್ರಾಯ, ನೀವೇನಾರು ಮುಂದೆ ಒಳಗಡೆ ಹೋದಾಗ ಏನು ನಿರ್ಣಯ ತಗೊಳ್ತೀರಿ, ಅದ್ರ ವಿಚಾರವಾಗಿ ಏನು ಮಾಡ್ತೀರಿ? ನಮಗೆ ಹಿಂದೆ ಈ ಥರ ಹಗರಣ ಆಗಿದೆ ಅನ್ನೋದನ್ನ ಎಲ್ಲ ಹೇಳಿದೆ, ತುಂಬ ಎಲ್ಲ ರಾಜಕೀಯ ಪಕ್ಷಗಳು ಸೇರ್ಕೊಂಡು ಅದನ್ನ ಮುಚ್ಚು ಹಾಕಿದೆ. ಬಟ್ ನಾವೇನು ಅಲ್ಲಿ ಹೋಗಿ ಶುದ್ಧ ಹಸ್ತದಲ್ಲಿ ಕೆಲಸ ಮಾಡಿ ಆ ಥರ ಯಾವುದೇ ಹಗರಣಗಳಿದ್ರೂ ಅದನ್ನು ನಾವು ಬಯಲುಗೆಳೆದು ನಮ್ಮ ಆ ಉತ್ಪಾದಕರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿದೆ. ಓಕೆ.